ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಊಟ ಮಾಡ್ತೀಯಾ? ಹಾ, ನಾ ಬರೆದು ಕೊಟ್ಟಿರೋ ಮೆಡಿಸಿನ್ ಎಲ್ಲ ಅವರು ಟೈಮ್ ಕೊಟ್ಬಿಡಿ. ಸರಿ. ಏನು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ಇದೀವಲ್ವಾ? ನೀವೆಲ್ಲ ಇರೋದಕ್ಕೆ ತಾನೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಯೋ ಸಾಕು ಸುಮ್ನಿರಯ್ಯ, ಅತಿಯಾಗಿ ಬುದ್ಧಿ ಖರ್ಚು ಮಾಡಿದ್ದಕ್ಕೆ ನಿನ್ಗೆ ಹಿಂಗಾಗಿರೋದು. ಅಲ್ಲ, ದೋಣಿ ನಡೆಸೋನ್ನೇ ನೀರಲ್ಲಿ ಮುಳುಗಿಸ್ತೀನಿ ಅಂತ ಹೋದ್ರೆ ದಡ ಸೇರಕ್ಕಾಗತ್ತಾ? ಲೇ ತರ್ಬೇಸಯ್ಯ, ನೀನ್ ನನ್ಗೆ ಹೇಳೋದಕ್ಕೆ ಬರಬೇಡ. ನಿಯತಿ ನಾಯಿ ತರ ಇರ್ಲಿ ಅಂತ ನನ್ನ ಜೊತೆಲಿ ಇಟ್ಕೊಂಡಿದ್ರೆ ನೀನು ಗುಳ್ಳೆ ನರಿ ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ದೋಣಿ ದಿಕ್ಕು ತಪ್ಪಿಸ್ದವನು ನೀನೆ, ನನ್ನನ್ನ ಈ ಸುಳಿಲ್ ಸಿಕ್ಕಾಕ್ಸ್ದವನು ನೀನೆ. ಸಾರಿ ಪದ್ಮನಾಭ, ನೀನ್ ನನ್ನ ನಾಯಿ ತರ ಸಾಕಿರ್ಲಿಲ್ಲ, ಕುರಿ ತರ ಸಾಕಿದ್ದೆ. ನೀನ್ ನನ್ನ ಬಲಿ ಕೊಟ್ಟು ನಿನ್ ಗುರಿ ಸಾಧಿಸ್ಬೇಕು ಅಂತ ತಾನೇ ನೀನಿಷ್ಟೆಲ್ಲ ದೊಂಬರಾಟ ಆಡಿದ್ದು. ಈಗ್ಲೂ ನನ್ಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಫಸ್ಟ್ ನಿನ್ನೆ ಕಣ ಹೊಡಿಯೋದಲೇ. ಮುನೀಂದ್ರ, ಇದನ್ನ ನೀನು ಕಾಂಪ್ರಮೈಸು ಅನ್ನೋದು? ಇವನನ್ನ ಸಂಧಾನಕ್ಕೆ ಕಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಗುಂಡಿ ತೊಳೋ ಪ್ಲಾನ್ ಮಾಡ್ತಾ ಇದೀಯಾ? ನೀವಿಬ್ರು ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಾಯಿ ಪೆಡಿಗ್ರಿದಾದ್ರೇನು ಕಂತ್ರಿ ಆದ್ರೇನು ಮೂಸ್ಕೊಂಡು ಹೋಗೋದು ಬರೀ ಹೇಸ್ಗೆನೆ. ಆಗೋ ಕೆಲ್ಸ ನೋಡ್ರು ಅಂತಂದ್ರೆ ಹಳೆದನ್ನೇ ಇಟ್ಕೊಂಡು ಕಿತ್ತಾಡ್ತಾ ಇದ್ದೀರಾ. ಇಲ್ಲಿ ಯಾರನ್ನ ಮುಗ್ಸಕ್ಕಾಗೋದಿಲ್ಲ. ನಮ್ ಎಲ್ಲಾರ್ಗೂ ಆ ಕರ್ಣ ಆಗ್ಲೇ ಗುಂಡಿ ತೋಡಾಗಿದೆ. ಅದರಿಂದ ಹೇಗ್ ಆಚೆ ಬರ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಈ ಪದ್ಮನಾಭನ್ ನಂಬ್ಕೊಂಡ್ರೆ ನಾವೀ ಕೇಸ್ ಗೆದ್ದಂಗೆ. ನೀನ್ ಒಬ್ಬನ ನಂಬಿಕೆ ಕಟ್ಕೊಂಡು ನನ್ಗೇನೋ ಆಗ್ಬೇಕಾಗಿಲ್ಲ ಮುನೀಂದ್ರ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಗ್ಯಾರಿಗೂ ಇಷ್ಟ ಇಲ್ಲ ಅನ್ನೋದಾದ್ರೆ ನನಗೆ ಕೆಲಸ ಹೇಳ್ಕೊಟ್ಟ ಸೀನಿಯರ್ ಲಾಯರ್ ಒಬ್ಬರಿದ್ದಾರೆ, ಕಾತ್ಯಾಯಿನಿ ಕೇಲ್ಕರ್ ಅಂತ. ದೊಡ್ಡ ಕ್ರಿಮಿನಲ್ ಲಾಯರು. ಇದುವರೆಗೂ ಅವರು ಯಾವ ಕ್ರಿಮಿನಲ್ ಕೇಸು ಸೋತಿರೋ ಹಿಸ್ಟ್ರಿನೇ ಇಲ್ಲ. ಆದರೆ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಆಮೇಲೆ ತುಂಬಾನೇ ಕಾಸ್ಟ್ಲಿ. ಸದ್ಯಕ್ಕೆ ಅವರು ಮುಂಬೈ ಕೋರ್ಟಲ್ಲಿದ್ದಾರೆ. ಯಾವುದಕ್ಕೂ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡು. ಕಾತ್ಯಾಯಿನಿ ಕೇಲ್ಕರ್, ಹೆಸರು ಕೇಳಿದ್ದೀನಿ. ಚಿಟ್ ಫಂಡ್ ಚೀಟಿಂಗ್ ಕೇಸ್ನೇ ಗೆದ್ದಿರೋ ಅಂತ ಮಹಾನ್ ಬುದ್ಧಿವಂತೆ. ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ತೀನಿ. ನೀವ್ಯಾರು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ಅವಳ ಡೇಟ್ ಸಿಗತ್ತಾ ಇಲ್ವಾ ಅಂತ ನೋಡೋಣ. ಇವ್ರ ಕಡೆ ಲಾಯರು ಅಂದ್ರೆ ನನಗೆ ಅವ್ರ ಮೇಲೂ ಡೌಟೇ ಇದೆ. ಮುನೀಂದ್ರ, ಕೋರ್ಟಲ್ಲಿ ಕೇಸು ನಮ್ಮ ಪರವಾಗಿ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವನ್ಗಂತೂ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ರಾಕೇಶ, ನೀನ್ ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೊಂತೀಯ? ಹಾಫ್ ಬಾಟ್ಲು ಕಬಾಬು ಅದೆಲ್ಲ ರೂಮಲ್ಲಿ ರೆಡಿ ಇದೆ. ಹೋಗಿ ಕೂತ್ಕೊಂಡು ಕುಡ್ದು ತಿಂದು ಸಾಯಿ. ಇವ್ರ ತಲೆ ಯಾಕೆ ತಿಂತೀಯ? ಕುಡ್ದು ಫುಲ್ ಟೈಟ್ ಆಗಿ ಮಲ್ಕೊಂಡ್ ಬಿಡ್ಬೇಡ. ಎಲ್ಲ ಲಿಮಿಟ್ ಅಲ್ಲಿ ಇರ್ಲಿ. ಮುನೀಂದ್ರ, ಕಾತ್ಯಾಯಿನಿ ಕೇಲ್ಕರ್. ನನ್ನ ಕೈಲಿ ಆಗ್ತಾ ಇಲ್ಲ ಸುಬ್ಬಿ, ಸಾಕು. ಎರಡು ತುತ್ತಿಗೆ ಸಾಕು ಅಂದ್ರೆ ಹೇಗೆ? ಹುಷಾರಿಲ್ದೇ ಇದ್ದಾಗ ನಾಲ್ಗೆ ಕೆಟ್ಟ ಹೋಗುತ್ತಲ್ಲ, ಏನು ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ಕರ್ಣ, ರುಚಿಗೋಸ್ಕರ ತಿನ್ಬೇಡ, ಆರೋಗ್ಯಕ್ಕೋಸ್ಕರ ತಿನ್ನು. ಬೇಡ ಸುಬ್ಬಿ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಟ್ರೆ ಫೋರ್ಸ್ ಮಾಡಲ್ಲ. ಏನು? ನಾವು ಹನಿಮೂನ್ ಹೋಗಿದ್ದಾಗ ನಾನು ಹುಷಾರ್ ತಪ್ಪಿದ್ದೆ, ಆಗ ನೀನೇನ್ ಹೇಳಿದ್ದೆ ಹೇಳು? ಇನ್ನೊಂದು ತುತ್ತು ಅನ್ಕೊಂಡು ಆಗ್ಲಿಂದ 2 ಇಡ್ಲಿ ತಿನ್ಸಿದ್ಯಾ ನೀನು. ಇನ್ ನನ್ ಕೈಲಾಗಲ್ಲ.
ಸರಿ, ನಾನು ಕೇಳೋ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಟ್ಟರೆ ನಾನು ಬಿಟ್ಬಿಡ್ತೀನಿ. ಕೇಳು. ಕನ್ನಡದ ಅಕ್ಷರ ವರ್ಣಮಾಲೆಯಲ್ಲಿ 2ನೇ ಅಕ್ಷರ ಯಾವುದು? ಮೊದಲನೇ ಅಕ್ಷರ ಆ, 2ನೇ ಅಕ್ಷರ ಆ. ಎಲ್ಲ ನೆನಪಿದೆ. ನನ್ನ ಬಾಣನ ನನಗೆ ತಿರುಗಿಸ್ತಾ ಇದೆಯಾ? ಸಾಹೇಬ್ರಿಗಿದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಅದೆಲ್ಲ ಆಗಲ್ಲ. ನಿನಗೆ ನನ್ನ ಮೇಲ್ ಪ್ರೀತಿ ಜಾಸ್ತಿ ಇದ್ರೆ ನಾನು ತಿನ್ಸೋ ತನಕ ತಿಂತಾನೆ ಇರ್ಬೇಕು. ಮಾಡು. ಸರಿ, ನೀನೊಂದು ತುತ್ತು ನಾನೊಂದು ತುತ್ತು ಆಗ್ಬೋದಾ? ಬೇಗ ಖಾಲಿ ಆಗ್ಲಿ ಅಂತನಾ? ಖಿಲಾಡಿ, ಅದೆಲ್ಲ ಆಗಲ್ಲ. ಮಾಡು. ಇನ್ನೊಂದು ಸ್ವಲ್ಪ ಸಾಕು. ಕರ್ಣ, ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ ಮನಕ್ಕೆ ರೆಸ್ಟ್ ಮಾಡು. ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ ಮನಕ್ಕೆ ಒಡತಿ ಮನೆಗೆ ಗರತಿ. ನಿನ್ನಿಂದ ನಾನು ಯಾವತ್ತೂ ದೂರ ಆಗಲ್ಲ. ನಿನ್ನನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ. ಈ ಕರ್ಣ ನಿನಗೆ ಯಾವತ್ತೂ ಸ್ವಂತ. ನಿನ್ನ ಪ್ರೀತಿ ನನಗೆ ಸ್ವಂತ.